ನೋಹನ ಚರಿತ್ರೆ ಹೇಳ್ತದೆ, ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನೂ ಆಗಿದ್ದನು, ಆತನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ನೋಹನು ಕುಟುಂಬದ ಯಜಮಾನನು. ಯಾರು? ಆದ್ರೆ ಬಹಳಷ್ಟು ಸಮಯಗಳ ನೋಡಿದ್ದೇನಂತಂದ್ರ ಕುಟುಂಬದ ಯಜಮಾನ ಎಲ್ಲಿರ್ತಾರೆ ಗೊತ್ತಿಲ್ಲ, ಒಡತಿ ಮಾತ್ರ ಬಂದಿರ್ತಾರೆ, ಅವರ ಹೆಂಡತಿ ಮಾತ್ರ ಬಂದಿರ್ತಾರೆ, ಅವ್ರ ಮಕ್ಕಳು ಮಾತ್ರ ಬಂದಿರ್ತಾರೆ. ಹೌದಲ್ಲ? ಬಹಳಷ್ಟು ಸಮಯಗಳಲ್ಲಿ ನೋಡ್ತೇವೆ, ಖಾಲಿ ಹೆಣ್ಮಕ್ಳು ಮಾತ್ರ ಕಾಣಿಸ್ತಾರೆ, ಜಾಸ್ತಿ ಸಂಖ್ಯೆ ಅವರೇ ಇರ್ತಾರೆ, ಮನೆ ಯಜಮಾನ ಬರಲ್ಲ. ಈ ನೋಡ್ತೇವೆ ಆತನ ಕುಟುಂಬದಲ್ಲಿ ನೋಹನು ಯಜಮಾನನು. ಈಗ ಅನ್ಯೋನ್ಯವಾಗಿ ನಡೆದುಕೊಂಡನ್ನುವಂಥದ್ದು ವಾಕ್ಯ ಯಾರ ಬಗ್ಗೆ ಹೇಳ್ತಂದ್ರ ನೋಹನ ಬಗ್ಗೆದಾಗೆ ಹೇಳೋದು. ಹಲ್ಲೆಲೂಯಾ. ಆದ್ರೆ ನೋಹನ್ ಮಾಡುವಂತ ಆ ಒಂದು ಭಕ್ತಿ ಜೀವನವನ್ನು ನೋಡಿ ದೇವರು ಏನ್ ಮಾಡ್ಬೇಕ, ಅವನನ್ನು, ಅವನ ಹೆಂಡತಿಯನ್ನು, ಅವನ ಮಕ್ಕಳನ್ನು, ಸೊಸೆಯರನ್ನ ದೇವರು ಕಾಪಾಡಿದನು. ಇದು ಚರಿತ್ರೆ ನಮ್ಗೆ ಗೊತ್ತು. ಆತನ ಮೇಲೆ ದೇವರ ದಯ ಎಳೆದು ಬಂತು. ಯಾಕೆ ಗೊತ್ತಾ? ಆತನು ಮಾಡುವಂತಹ ಭಕ್ತಿ, ದೇವರೊಂದಿಗೆ ಅನ್ಯೋನ್ಯವಾದ ಸಹವಾಸವು. ಇವತ್ತಿನ ಜನರು ಸಹವಾಸ ಮಾಡ್ಲಕ್ಕ ಲೋಕದಲ್ಲಿ ಹೋಗ್ಲತ್ತಾರ, ಸಿನಿಮಾ ನೋಡತ್ತಾರ, ಸೀರಿಯಲ್ಸ್ ಧಾರಾವಾಹಿ ನೋಡ್ತಾರ, ಬೆಳಕಲ್ಲಿ ಕುಂತಿ ಮತ್ತಿಕ್ಕಿ ಹೊಡಿತಾರ. ಯಾರ ಸಹವಾಸ ಯಾರ ಜೊತೆ ಅದ? ಯಾರ ಸಹವಾಸ ಇರುತ್ತೆ? ಈಗ ಹೇಳ್ತಾರೆ ಸಾರವರು, ಸಮಯ ಕೊಂಚನೇ ಇರ್ತದೆ, ಕಾಲ ಇಲ್ಲ, ದೇವರು ಯಾರು ಬರ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ ಅದೇ ಸಂಘಟನೆ ನಡೀತು ನೋವನ ಚರಿತ್ರೆಯಲ್ಲಿ. ಏನು ಗೊತ್ತಾ? ಆ ನೋವನ ಚರಿತ್ರೆ ನೋಡಿದಾಗ ದೇವರ ಎಚ್ಚರಿಕೆ ಮಾತುಗಳು ನೋವನ ಮುಖಾಂತರ ಸಾಲ ಕೊಡೋದು. ಎಷ್ಟು ವರ್ಷ ಸಾಲ ಕೊಡ್ತೀರಿ? 120 ವರ್ಷ, ಅಪ್ರಾಕ್ಸಿಮೇಟ್ 120 ವರ್ಷ ಆತನು ಸುವಾರ್ತೆ ಹೇಳ್ತಾನೆ. ಅಯ್ಯ ತಿದ್ದುಕೊಡ್ರಿ, ಅಯ್ಯ ತಿರುಗಿಕೊಡ್ರಿ, ಬನ್ರಿ, ದೇವರು ಈ ಲೋಕವನ್ನು ನಾಶ ಮಾಡ್ಲಕ್ಕಾರ ಅಂತ ಹೇಳಿ ಯಾರು ಕೇಳಿಲ್ಲ. ಹುಚ್ಚಾಗಿದೆ ನೋನ್, ನೀ ಹುಚ್ಚಾಗಿದ್ರಿ, ದೇವರು ಬರೋದಿಲ್ಲ, ನಾಶ ಮಾಡೋದಿಲ್ಲ, ದೇವರ ಕೋಪ ಇಲ್ಲ, ರೌದ್ರ ಮಾಡುವುದಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ? ದುಷ್ಟತನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಲೋಕದ ಪಾಪ ಭೋಗಗಳನ್ನು ಮುಳುಕೊಂಡಿದ್ರು. ನೋವು ಸಾರಿ 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 ಕೊನೆಗೆ ಆ ನಾರು ಕಟ್ಟಲ್ಪಟ್ಟಿತ್ತು. ತಾನು ತನ್ನ ಮನೆಯವರೆಲ್ಲರೂ ಸೇರಿ ರಕ್ಷಣೆ ಪಟ್ಟರು. ಹಲ್ಲೆಲೂಯಾ. ಈಗ ಕುಟುಂಬದ ಯಜಮಾನನಿಗೆ ಬೇಕಾದ ಒಂದು ಲಕ್ಷಣ ಗೊತ್ತಾ? ತನ್ನ ಭಕ್ತಿ ಜೀವನ ಮಾಡಬೇಕು. ನಾನು ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊತೇನೆ, ಇವತ್ತಿನ ದಿನ ನೀವೆಲ್ಲರೂ ಹೋಗಿ ಕುಟುಂಬದ ಯಜಮಾನಿಗೆ ಮಾತು ಹೇಳ್ರಿ. ಬಂದರೊಬ್ಬರು ಸಾರರು ಇದರಿಂದ ಕುಟುಂಬದ ಯಜಮಾನ ಬಗ್ಗೆ ನೋವನ ಬಗ್ಗೆ ಹೇಳ್ಯಾರ, ನೀವು ಕೂಡ ಹಾಗೆ ತಿಳ್ಕೊಂಡ್ರೆ ನಮ್ಮ ಕುಟುಂಬ ಆಶೀರ್ವಾದ ಹೋಗ್ತದೆ, ಇಲ್ಲಿಂದ ನಾಶ ಆಗ್ತದೆ ತಿಳಿಸಿ ಹೇಳ್ರಿ. ಉಪವಾಸ 9 ಬಿಡ್ರಿ. ಗೊತ್ತಾ? ಮೊದಲು ನೀವು ಹೋಗ್ತೀನಿ ನಿಮ್ಮ ಯಜಮಾನರಿಗೆ ಮಾತಾಡು, ಹಿರಿಯರಿಗೆ ಮಾತಾಡು, ಗಂಡಸರಿಗೆ ಮಾತಾಡು, ಯವನಸರಿಗೆ ಮಾತಾಡು. ಹಲ್ಲೆಲೂಯಾ. ಯಾಕಂದ್ರೆ ನಾಶವು ಯಾರು ಬರ್ತಾನೋ ಗೊತ್ತಿಲ್ಲ. ಅವಾಗ ಇದ್ರು ಸೇವಕರು ಬಂದು ಹೇಳಿದ್ರು, ಆ ನೋವನ್ನು ಒಂದು ಸಾರಿ ಯಾರು ಕೇಳಿಲ್ಲ, ಇವತ್ತು ಅವನಿಗೆ ಸಾರ್ಲಾಗ್ತೇವೆ. ಒಂದು ವೇಳೆ ಕೇಳಿದರೆ ನೀವೆಲ್ಲರೂ ರಕ್ಷಣೆ ಒಂದು ಪರಲೋಕ ರಾಜ್ಯಕ್ಕೆ ಸೇರ್ತೇವೆ. ಹಲ್ಲೆಲೂಯಾ.